ನಮಸ್ಕಾರ ವೀಕ್ಷಕರೇ, ಕನೆಕ್ಟ್ ಕರ್ನಾಟಕಕ್ಕೆ ಸ್ವಾಗತ. ವೀಕ್ಷಕರೇ, ಶ್ರೀರಾಮುಲು ಬಿಜೆಪಿ ಹಿರಿಯ ನಾಯಕರು, ಕರ್ನಾಟಕದ ಅನುಭವಿ ರಾಜಕಾರಣಿ. ಇತ್ತೀಚೆಗಷ್ಟೇ ಜನಾರ್ದನ ರೆಡ್ಡಿ ಜೊತೆಗಿನ ಮನಸ್ತಾಪದಲ್ಲಿ ಸುದ್ದಿಯಲ್ಲಿದ್ರು. ಆ ನಂತರದಲ್ಲಿ ಶ್ರೀರಾಮುಲು ಎಲ್ಲಿರ್ತಾರೆ, ಏನು ಮಾಡ್ತಾರೆ ಯಾರಿಗೂ ಗೊತ್ತಿಲ್ಲ. ಇದೀಗ ತಾನೇ ಯತ್ನಾಳ್ ಅವರನ್ನ ಬಿಜೆಪಿ ಪಕ್ಷ 6 ವರ್ಷ ಉಚ್ಚಾಟನೆ ಮಾಡಿದ ಬಳಿಕ ಒಳ್ಳೇದಲ್ಲ ರೀ, ಯತ್ನಾಳ್ ದೊಡ್ಡ ನಾಯಕರು, ಹೈಕಮಾಂಡ್ ಇದನ್ನ ಪುನಃ ಪರಿಶೀಲಿಸಬೇಕು ಅಂತ ಶ್ರೀರಾಮುಲು ಮಾತಾಡಿದ್ರು. ಖುಷಿ ಅನ್ನಿಸ್ತು. ಯಾಕೆ ಗೊತ್ತಾ, ಒಬ್ಬರಿಗೆ ಒಬ್ಬರು ಹೆಗಲನ್ನ ಕೊಡುವ ಪ್ರಯತ್ನವನ್ನ ಮಾಡಬೇಕು ಒಂದು ಕುಟುಂಬದಲ್ಲಿದ್ದಾಗ. ಅದೇನು ಬಿಟ್ಬಿಟ್ಟು ಅವನ ಕಾಲ್ನ ಇವನ್ ಎಳೆಯೋದು, ಇವನ್ ಕಾಲ್ನ ಅವನ್ ಎಳೆಯೋದು. ಏನಾಯ್ತು ರಿಸಲ್ಟ್? 66 ಇಳಿದೋಯ್ತು. ಡಬಲ್ ಇಂಜಿನ್ ಸರ್ಕಾರ ಅನ್ಕೊಂಡು ಹಳ್ಳ ಹಿಡ್ದೋಗ್ಬಿಡ್ತು ಬಿಜೆಪಿ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ. ಶ್ರೀರಾಮುಲು ಯತ್ನಾಳ್ ಪರವಾಗಿ ಮಾತನಾಡ್ತಾ ಇದ್ರೆ ನಿಜಕ್ಕೂ ನೆನಪಾಗಿದ್ದು, ಎಲ್ಲೋಗ್ಬಿಟ್ರು ಶ್ರೀರಾಮುಲು? ಏನ್ ಅಜ್ಞಾತವಾಸನ, ವನವಾಸನ? ಮಾಜಿ ಸಚಿವ, ಮಾಜಿ ಸಂಸದ, ಪಕ್ಷ ಎಲ್ಲೇಳುತ್ತೆ ಅಲ್ಲೋಗ್ಬಿಟ್ಟು ಎಲೆಕ್ಷನ್ ನಿಂತ್ಕೊಳ್ಳೋ ಅಂತ ಧೀಮಂತ ನಾಯಕ, ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ. ಬಳ್ಳಾರಿ ಸಿಟಿ ಅಂದ್ರೆ ಸಿಟಿ, ಬಳ್ಳಾರಿ ರೂರಲ್ ಅಂದ್ರೆ ರೂರಲು. ಇಲ್ಲ ಹೋಗಯ್ಯ ರಾಮುಲು, ಸಿದ್ದರಾಮಯ್ಯ ಅವ್ರ ವಿರುದ್ಧ ನಿಂತ್ಕೋಬೇಕು ಬದಾಮಿಲಿ ಅಂದ್ರೆ ಬದಾಮಿಗೆ ಹೋಗಿ ನಿಂತ್ಕೋತಾರೆ. ಮೊಳಕಾಲ್ಮೂರ್ಗೆ ಹೋಗ್ಬೇಕಂದ್ರೆ ಅಲ್ಲೋಗಿ ನಿಂತ್ಕೋತಾರೆ. ಇಲ್ಲ MP ಎಲೆಕ್ಷನ್ ನಿಂತ್ಕೊಂಡ್ರೆ ಅಲ್ಲೋಗಿ ನಿಂತ್ಕೋತಾರೆ. ಉಪಮುಖ್ಯಮಂತ್ರಿ ಆಗಬೇಕು ಅನ್ನೋ ಚರ್ಚೆ ಕೂಡ ನಡೆದಿತ್ತು. ಆದ್ರೆ ಶ್ರೀರಾಮುಲು ಇವತ್ತು ಕೇವಲ ಮಾಜಿ ಮಾಜಿ ಮಾಜಿ. ವಿಧಾನಸಭಾ ಚುನಾವಣೆಯಲ್ಲೂ ದಬಾಕಂಡ್ರು, ಲೋಕಸಭಾ ಚುನಾವಣೆಯಲ್ಲೂ ಸೋತೋದ್ರು. ಕಾರಣ ಶ್ರೀರಾಮುಲು ಅಲ್ಲ, ಅವರದೇ ಸುತ್ತಲಿನಲ್ಲಿ ನಡೆಯುತ್ತಿರುವಂತ ರಾಜಕೀಯ ಶ್ರೀರಾಮುಲು ಅವರನ್ನ ರಾಜಕೀಯವಾಗಿ ಮುಗಿಸೋಕೆ ಏನಾದ್ರು ನೋಡ್ತಿದ್ಯಾ ಅನ್ನೋ ಚರ್ಚೆ ನಡೀತಾ ಇದೆ. ಒಂದಷ್ಟು ಜನ ನಿಂತ್ಕೊಂಡಿದ್ರೆ, ಪ್ರಧಾನಿ ಮೋದಿ ಕರ್ನಾಟಕಕ್ಕೆ ಬಂದಾಗ ಸಾಲ ನಿಂತ್ಕೊಂಡಿದ್ರೆ ಮೋದಿ ಹೋಗ್ಬಿಟ್ಟು ಶ್ರೀರಾಮುಲು ತುಂಬಾ ವಿಶೇಷವಾಗಿ ಮಾತಾಡಿಸ್ತಾರೆ. ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು 1999 ಲೋಕಸಭಾ ಚುನಾವಣೆಯಿಂದ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಾರೆ, ಸುಷ್ಮಾ ಸ್ವರಾಜ್ ಅವರ ಪರ ನಿಂತು. ಆ ನಂತರದಲ್ಲಿ ಜನಾರ್ದನ್ ರೆಡ್ಡಿ ಅವರು ಜೈಲಿಗೆ ಹೋಗ್ತಾರೆ, ಶ್ರೀರಾಮುಲು ಅವರು ರಾಜಕೀಯವಾಗಿ ಸೈಲೆಂಟ್ ಆಗ್ತಾರೆ. ಆ ನಂತರದಲ್ಲಿ ಇಬ್ರು ಚೆನ್ನಾಗವ್ರ ಚೆನ್ನಾಗಿಲ್ವಾ ದೇವ್ರಿಗೆ ಗೊತ್ತು. ಸದ್ಯ ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಯತ್ನಾಳ್ ಒಂದು ರೀತಿ ಉದಾಹರಣೆ. ಅನಂತ್ ಕುಮಾರ್ ಹೆಗಡೆನ ಸೈಲೆಂಟ್ ಮಾಡಿ ಮೂಲೆ ಕೂರಿಸ್ಬಿಟ್ರು. ಈಶ್ವರಪ್ಪ ಅವ್ರನ್ನ ಸೌಂಡ್ ಮಾಡಕ್ಕೆ ಬಿಡ್ಲಿಲ್ಲ. ಪ್ರತಾಪ್ ಸಿಂಹ ಸುಮ್ಮನೆ ಕೂತ್ಕೊ ಅಂದ್ಬಿಟ್ರು. ಶ್ರೀರಾಮುಲುನ ಸೋಲಿಸ್ಬಿಟ್ರು. ಜನ ಅಲ್ಲ, ಪಕ್ಷದಲ್ಲೇ. ಶ್ರೀರಾಮುಲುಗೇನು ರಾಜ್ಯಾಧ್ಯಕ್ಷ ಆಗುವಂತ ಕೆಪಾಸಿಟಿ ಇಲ್ವಾ? ಅನುಭವ ಇಲ್ವಾ? ಖಂಡಿತವಾಗ್ಲೂ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ST ಸಮುದಾಯದ, ವಾಲ್ಮೀಕಿ ಸಮುದಾಯದ ಅತಿ ದೊಡ್ಡ ನಾಯಕ ಇದೀಗ ಕ್ಷೇತ್ರ ಇಲ್ದವು ಅಲ್ದಾಡ್ತಾವ್ರೆ. ಅದೆಲ್ಲ ಬಳ್ಳಾರಿಲಿ ಹೋಗ್ಬಿಟ್ಟು ಕೂಡ್ಲಿಗಿಲ್ಲಿ ನಿಂತ್ಕೋತಾರಂತೆ 2028ಕ್ಕೆ. ಯಾರು ಕೂಡ್ಲಿಗಿಲಿ? ಡಾಕ್ಟರ್ NT ಶ್ರೀನಿವಾಸ್, ಕಾಂಗ್ರೆಸ್. ಅದಕ್ಕೆ ಮುಂಚೆ ಅವ್ರ ತಂದೆ NT ಬೊಮ್ಮಣ್ಣ ಅಂತ 2 ಸಲ ಶಾಸಕರಾಗಿದ್ರು. NT ಶ್ರೀನಿವಾಸ್ ವೈದ್ಯರು ಅನ್ನೋ ಕಾರಣಕ್ಕೆ ಜನ ಅಲ್ಲಿಂದ ಆಯ್ಕೆ ಮಾಡವ್ರೆ. ಇದೀಗ ಅಲ್ಲೂ ಹೋಗ್ಬಿಟ್ಟು ನಾನು ಕ್ಷೇತ್ರನ ಭದ್ರಪಡಿಸ್ಕೊತೀನಿ, ಕೂಡ್ಲಿಗಲ್ಲಿ ನಿಂತ್ಕೋತೀನಿ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಎಲ್ಲ ಒಂದ್ ಕಡೆ ಯತ್ನಾಳ್ ಅವರ ಪರವಾಗಿ ಮಾತನಾಡೋದು ನೋಡಿದ್ರೆ ಒಂಥರ ನ್ಯೂಟ್ರಲ್ ಪಾಪ ಶ್ರೀರಾಮುಲು, ಒಂಥರ ನಿಷ್ಕಲ್ಮಶ ಮನ್ಸು. ಅಂಥವ್ರಿಗೆ ಕಾಲ ಇಲ್ಲ ಅನ್ಸುತ್ತೆ. ಮಾಜಿ ಸಂಸದ, ಮಾಜಿ ಸಚಿವ, ಏನ್ ಬೇಕಾರೋ ಮಾಡ್ತೀನಿ ಅನ್ನುವಂಥ ಶ್ರೀರಾಮುಲು ಈಗ ಶಾಸಕ ಕೂಡ ಅಲ್ಲ, ಅವ್ರಿಗೆ ಕ್ಷೇತ್ರವೂ ಇಲ್ಲ. ಆದರೂ ಯತ್ನಾಳ್ ಅವರ ವಿಚಾರದಲ್ಲಿ ಹೈಕಮಾಂಡ್ ಮತ್ತೆ ಒಂದ್ಸಲ ಇದನ್ನ ಗಮನಿಸ್ಬೇಕು. ಯತ್ನಾಳ್ ಅವರನ್ನ ಸುಲಭವಾಗಿ ಉಚ್ಚಾಟನೆ ಮಾಡಿ ಸರಿಯಲ್ಲ ಅಂತ ಹೇಳ್ತಾರಲ್ಲ, ಇದು ನಿಜಕ್ಕೂ ಖುಷಿ ಪಡುವಂತ ವಿಚಾರ. ಶ್ರೀರಾಮುಲು ಅರ್ಹತೆ ಏನು? ಶ್ರೀರಾಮುಲು ರಾಜಕೀಯವಾಗಿ ಏನಾಗಬೇಕು? ಶ್ರೀರಾಮುಲು ಅವರ ಕ್ಷೇತ್ರ ಯಾವುದಾದರೆ ಸೂಕ್ತ? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.